ನಮಸ್ಕಾರ ಎಲ್ಲರಿಗೂ. ಬನ್ನಿ, ಅವರೆಕಾಳು ಸೀಸನ್ ಬಂದೇ ಬಿಡ್ತು. ವರ್ಷದಲ್ಲಿ ಒಂದು ಸಲ ಸಿಗುವಂತ ಈ ಅವರೆಕಾಳಿಂದ ನಾವಿವತ್ತು 3 ರೀತಿಯ ಬ್ರೇಕ್ಫಾಸ್ಟ್ ಅಂದ್ರೆ ಬೆಳಗಿನ ತಿಂಡಿಗಳನ್ನ ಸಿಂಪಲ್ ಆಗಿ ಬೇಗನೆ ಮಾಡುವಂತ ತಿಂಡಿಗಳನ್ನ ನಾನು ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಕರವಾದಂತ ಆರೋಗ್ಯಕರವಾದಂತ ತಿಂಡಿಗಳು ಅಂತಾನೆ ಹೇಳ್ಬೋದು. ಬೇಗನೆ ಆಗುತ್ತೆ. ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳಿಂದಾನೇ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಅವರೆಕಾಳು ಚಿತ್ರಾನ್ನ, ಅವರೆಕಾಳು ಉಪ್ಪಿಟ್ಟು, ಅವರೆಕಾಳಿನ ಅವಲಕ್ಕಿ ತುಂಬಾ ಸಿಂಪಲ್ ಆಗಿ ಮಾಡುವಂತ ತಿಂಡಿಗಳು ಅಂತಾನೆ ಹೇಳ್ಬೋದು. ನೋಡಿ, ಈಗ ಅವರೆಕಾಳು ಚಿತ್ರಾನ್ನ, ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಅವಲಕ್ಕಿ ಇವು ಬೇಗನೆ ತಟ್ಟಂತ ಮಾಡುವಂತ ತಿಂಡಿಗಳು ಅಂತಾನೆ ಹೇಳ್ಬೋದು. ಬನ್ನಿ, ಇವತ್ತು ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡುವಂತ ತಿಂಡಿಗಳಲ್ಲಿ ಮೊದಲನೇದು ಅವರೆಕಾಳು ಅವಲಕ್ಕಿ. ನಾವಿವತ್ತು ಅವರೆಕಾಳು ಅವಲಕ್ಕಿ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾವು ಅವರೆಕಾಳನ್ನ ಎಲ್ಲವನ್ನೂ ಬೇಯಿಸ್ಕೊಳ್ತಾ ಇದೀವಿ. ಕುಕ್ಕರಲ್ಲಿ ಹಾಕಿ ಬೇಯಿಸಿ ಇಟ್ಕೊಳ್ಳೋಣ. ಫಸ್ಟ್ ನಾವು ಅವಲಕ್ಕಿ, ಗಟ್ಟಿ ಅವಲಕ್ಕಿ ತಗೊಂಡಿದೀವಿ. ಇದನ್ನ 3ರಿಂದ 4 ಸಲ ತೊಳೆದು ಒಂದ್ ಸ್ವಲ್ಪ ಬಿಸಿ ನೀರಿನಲ್ಲಿ ಇದನ್ನ ನೆನಾಕಿ ಬಿಡೋಣ. ಯಾಕಂದ್ರೆ ಬಿಸಿನೀರಲ್ಲಿ ನೆನೆಸಿದ್ರೆ ಸ್ಮೂತ್ ಆಗ್ತವೆ ಅವಲಕ್ಕಿ. ಹಾಗಾಗಿ ಫಸ್ಟ್ ಒಂದು ಬಾಣ್ಲಿಯನ್ನ ಇಟ್ಟು, ಬಾಣ್ಲಿ ಕಾದ ಮೇಲೆ ಅದಕ್ಕೆ 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕಡಲೆಬೇಳೆ ಇಷ್ಟನ್ನು ಹಾಕಿ ಕೆಂಪಾಗೋವರೆಗೂ ಹುರಿಬೇಕು. ಕಡಲೆಬೇಳೆ ಒಂದ್ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ಆಮೇಲೆ ಇದಕ್ಕೆ ಕರಿಬೇವು ಸೊಪ್ಪು, ಸ್ವಲ್ಪ ಹಸಿ ಮೆಣಸಿನಕಾಯಿ 3ರಿಂದ 4 ಹೆಚ್ಚಿರುವಂಥದ್ದು ಇಷ್ಟನ್ನು ಹಾಕಿ ಒಂದ್ ಸ್ವಲ್ಪ ಹುರಿದು, ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ. ಫಸ್ಟ್ ನಾವು ಈರುಳ್ಳಿ ಎಲ್ಲ ಹಾಕೊಂಡು, ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು, ಸಣ್ಣದಾಗಿ ಹೆಚ್ಚಿರುವಂತ ಟೊಮೊಟೊ ಹಣ್ಣನ್ನು ಸಹ ನಾವು ಹಾಕಿ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ಬೇಯಿಸ್ಕೊಳ್ಳೋಣ. ನೋಡಿ, ಟೊಮೊಟೊ ಹಣ್ಣು ಒಂದ್ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ಎಣ್ಣೆಯಲ್ಲೇ ಹುರಿಬೇಕು. ಆಮೇಲೆ ಇದಕ್ಕೆ ನಾವು ಅರ್ಧ ಸ್ಪೂನು ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿರುವಂತ ಅವರೆಕಾಳು ನಿಮಗೆ ಜಾಸ್ತಿ ಅವರೆಕಾಳು ಬೇಕು ಅಂದ್ರೆ ಇನ್ನೂ ಹಾಕೊಂಡು ಕಲಿಸ್ಕೋಬಹುದು. ಇಷ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಮೀಡಿಯಂ ಉರಿಯಲ್ಲೇ ಇದನ್ನ ಬೇಯೋದಕ್ಕೆ ಬಿಡಬೇಕು. ಉಪ್ಪು ಖಾರ ಅವರೆಕಾಳು ಎಲ್ಲದಕ್ಕೂ ಹತ್ಬೇಕಲ್ವಾ, ಹಾಗಾಗಿ ನಾವು ಇದನ್ನ ಒಂದು 2 ನಿಮಿಷ ಬೇಯೋದಕ್ಕೆ ಬಿಡೋಣ. ನೋಡಿ, ಇದನ್ನ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನೆನೆಸಿರುವಂತ ಅವಲಕ್ಕಿ ನೀರಿನ ಅಂಶ ಎಲ್ಲ ತೆಗೆದು ಹಿಂಡಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಇದನ್ನು ಸಹ ನಾವು ಹಾಕ್ತಾ ಇದ್ದೀವಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸಿಂಪಲ್ ಆಗಿ ಬೇಗನೆ ಮಾಡಿಕೊಳ್ಳುವಂಥದ್ದು. ಇವಾಗ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾವು ನಿಂಬೆ ಹಣ್ಣಿನ ರಸ, ಹುಳಿ ಟೊಮೊಟೊ ಹಣ್ಣನ್ನು ಸಹ ಹಾಕಿದ್ವಿ. ಸ್ವಲ್ಪ ಹುಳಿ ಇರುತ್ತೆ, ಒಂದು ಅರ್ಧ ಹೋಳು ಹಾಕಿದ್ರೆ ಸಾಕು. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಅವರೆಕಾಳಿನ ಅವಲಕ್ಕಿ ಇವಾಗ ರೆಡಿಯಾಗಿದೆ. ತುಂಬಾನೇ ರುಚಿಕರವಾದಂತ ತಿಂಡಿ, ಸಿಂಪಲ್ ಆಗಿ ಬೇಗನೆ ಮಾಡುವಂತ ತಿಂಡಿ ಅಂತಾನೆ ಹೇಳ್ಬೋದು. ತುಂಬಾ ರುಚಿಕರವಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಮಸಾಲೆ ಬೇಡ, ಏನು ಬೇಡ, ಹಾಗೆ ಸಿಂಪಲ್ ಆಗಿ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಇವಾಗ ಅವರೆಕಾಳಿನ ಅವಲಕ್ಕಿ ಇವಾಗ ರೆಡಿಯಾಗಿದೆ. ನೆಕ್ಸ್ಟ್ ಅವರೆಕಾಳಿನ ಉಪ್ಪಿಟ್ಟು ಅಂದ್ರೆ ಒಬ್ರೊಬ್ರಿಗೆ ಬೇಜಾರಾಗುತ್ತಲ್ವಾ. ಸಿಂಪಲ್ ಆಗಿ ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಂತೀನಿ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ.
ಬನ್ನಿ ಫಸ್ಟು ಒಂದು ಬಾಣಲಿಯನ್ನು ಇಟ್ಟು ಬಾಣಲಿ ಕಾದ ಮೇಲೆ ನಾನು ಒಂದು ಬಟ್ಲು ಬನ್ಸಿ ರವೆಯನ್ನು ತಗೊಂಡಿದ್ದೀನಿ. ಬನ್ಸಿ ರವೆಯನ್ನು ಹಾಕಿ ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಸಹ, ಒಂದು ಸ್ಪೂನ್ ಎಣ್ಣೆ ಹಾಕಿ ಸಹ ಹುರ್ಕೋಬಹುದು, ಇಲ್ಲ ಹಾಗೇನೆ ನಾವು ಬಿಸಿ ಮಾಡ್ಕೊತೀವಿ ಅಂದರೆ ಮಾಡ್ಕೋಬೋದು. ಮೀಡಿಯಂ ಉರಿಯಲ್ಲೇ ಇದನ್ನು ಹುರ್ಕೊಳ್ಳೋಣ. ಸ್ವಲ್ಪ ಬೆಚ್ಚಗಾಗೋವರೆಗೂ ಇದನ್ನು ಹುರ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಹುರಿದು ಮಾಡಿದರೆ ಚೆನ್ನಾಗಿ, ಯಾಕೆಂದರೆ ಉದ್ರಂಗಾಗುತ್ತೆ, ಇಲ್ಲ ಅಂದರೆ ಅಂಟು ಬಿಡುತ್ತೆ. ಹಾಗಾಗಿ ನಾವು ಫಸ್ಟು ಹುರ್ಕೊಳ್ಳೋಣ. ನೆಕ್ಸ್ಟ್ ಇದನ್ನು ಒಂದು ತಟ್ಟೆಗೆ ತೆಗೆದು ಅದೇ ಬಾಣಲಿಗೆ ನಾವು ಒಂದು 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ 1 ಸ್ಪೂನ್ ಸಾಸಿವೆ, 1 ಸ್ಪೂನು ಜೀರಿಗೆ, 1 ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ಕೆಂಪಾದ ಮೇಲೆ ಹಸಿಮೆಣಸಿನಕಾಯಿನೂ ಚೆನ್ನಾಗಿ ಹುರ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರ್ಕೋಬೇಕು. ಆಮೇಲೆ ನಾವು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವಂಥ ಟೊಮೊಟೊ ಹಣ್ಣನ್ನು ಸಹ ನಾವು ಹಾಕೊಳ್ಳೋಣ. ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ಟೊಮೊಟೊ ಹಣ್ಣನ್ನು ಸಹ ಈಗ ಹಾಕಿ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಎಣ್ಣೆಯಲ್ಲೇ ಹುರಿಯಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅವರೆಕಾಳಿಗೂ ಬೇಯೋದಕ್ಕೆ ಉಪ್ಪು ಹಾಕಿರ್ತೀವಿ, ನೋಡಿ ಉಪ್ಪನ್ನ ಹಾಕೋಬೇಕು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಅವರೆಕಾಳಿಗೆ ನಾವು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ವಿ. ಈಗ ಅವರೆಕಾಳನ್ನು ಸಹ ನಾವು ಹಾಕ್ತಾ ಇದ್ದೀವಿ. ನೀರಿನ ಸಮೇತನೇ ಹಾಕೊಳ್ಳೋಣ, ಯಾಕೆಂದ್ರೆ ಉಪ್ಪಿಟ್ಟಿಗೆ ನಾವು ನೀರು ಹಾಕ್ಲೇಬೇಕಲ್ವಾ, ಹಾಗಾಗಿ ನಾವು ನೀರಿನ ಸಮೇತನೇ ಹಾಕ್ತಾ ಇದ್ದೀವಿ. ಹಾಗೆ ನಾವು ಎಷ್ಟು ಅಳತೆಗೆ ಬೇಕೋ ಅಷ್ಟು, 1 ಕಪ್ಪು ನೀವು ರವೆ ತಗೊಂಡಿದ್ರಿ ಅಂದ್ರೆ 2 ಕಪ್ಪು ನೀರನ್ನ ಹಾಕೋಬೇಕು. ಈಗ ನೀರನ್ನು ಹಾಕಿ ಇದನ್ನ ಒಂದು 5ರಿಂದ 10 ನಿಮಿಷ ನೋಡಿ, ಟೊಮೊಟೊ ಹಣ್ಣು ಎಲ್ಲ ಹಾಕಿದ್ವಲ್ಲ ಅದು ಬೇಯಬೇಕು. ಆಮೇಲೆ ನಾವು ಬನ್ಸಿ ರವೆ ಏನು ಹುರಿದಿಟ್ಕೊಂಡಿದ್ವೋ ಅದನ್ನು ಹಾಕಿ ನಾವಿವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ಮೇಲೆ ಇದನ್ನ ಸಣ್ಣ ಉರಿಯಲ್ಲೇ, ಮೀಡಿಯಂ ಉರಿಯಲ್ಲೇ ನಾವು ಒಂದು 2ರಿಂದ 3 ನಿಮಿಷ ಬೇಯೋದಕ್ಕೆ ಬಿಡೋಣ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಬೇಗನೆ ಮಾಡ್ಕೊಂಡು ತಿನ್ಬೋದು. ಅರ್ಜೆಂಟಿಗಂತೂ ಬೇಗನೆ ಆಗೋಗುತ್ತೆ. ನೋಡಿ, ಇವಾಗ ಪೂರ್ತಿ ಮಿಕ್ಸ್ ಮಾಡಾಗಿದೆ. ಇದನ್ನ ಹವೆಯಲ್ಲೇ ಒಂದು ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ರೆಡಿ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ತುರಿದಿರುವಂತ ಕ್ಯಾರೆಟ್ ತುರಿನೂ ಸಹ ನಾವು ಹಾಕ್ತಾ ಇದ್ದೀವಿ. ಕ್ಯಾರೆಟ್ ತುರಿ, ಸ್ವಲ್ಪ ಕಾಯಿ ತುರಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು, ಇವಾಗ ಎಲ್ಲವನ್ನೂ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ಇದಕ್ಕೆ ನಿಂಬೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿದರೆ ಉಪ್ಪಿಟ್ಟು, ಅವರೆಕಾಳಿನ ಉಪ್ಪಿಟ್ಟು ಇವಾಗ ರೆಡಿಯಾಗಿದೆ. ತುಂಬಾನೇ ರುಚಿಕರವಾದಂತ ಉಪ್ಪಿಟ್ಟು ಅಂತಾನೆ ಹೇಳ್ಬೋದು. ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ರೊಬ್ರಿಗೆ ಇಷ್ಟ ಆಗಲ್ಲ. ಉಪ್ಪಿಟ್ಟ ತಿನ್ಬೇಕಾ ಅಂತ ಬೇಜಾರು ಮಾಡ್ಕೊಂತಾರೆ. ಸಿಂಪಲ್ ಆಗಿ ಮಾಡ್ಕೊಂತೀನಿ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ, ಬೇಗನೆ ಆಗುತ್ತೆ. ಅವರೆಕಾಳಿನ ಉಪ್ಪಿಟ್ಟು ಇವಾಗ ರೆಡಿ ಆಗಿದೆ. ತುಂಬಾನೇ ಟೇಸ್ಟಿಯಾದ ರುಚಿಕರವಾದಂತಹ ಅವರೆಕಾಳು ಉಪ್ಪಿಟ್ಟು ರೆಡಿ. ನೆಕ್ಸ್ಟ್ ಇವಾಗ ಅವರೆಕಾಳಿನ ಚಿತ್ರಾನ್ನ. ಅವರೆಕಾಳು ಚಿತ್ರಾನ್ನ ಮಾಡೋದಕ್ಕೆ ಒಂದು ಬಾಣಲಿಯನ್ನು ಇಟ್ಟು, ಬಾಣಲಿ ಕಾದ ಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, 1 ಸ್ಪೂನ್ ಅಷ್ಟು ಇಲ್ಲ 2 ಸ್ಪೂನ್ ಕಡಲೆಬೇಳೆ, ಕರಿಬೇವು ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಫಸ್ಟ್ ಹಸಿಮೆಣಸಿನ್ಕಾಯಿನ ಹಾಕಿ ಹುರಿದ್ಕೊಂಡು ಆಮೇಲೆ ಈರುಳ್ಳಿ, ಹೆಚ್ಚಿರುವಂತ ಈರುಳ್ಳಿನೂ ಹಾಕಿ ಅದನ್ನು ಸಹ ಹುರಿದು ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಹುರ್ಕೋಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂತ ಟೊಮೊಟೊ ಹಣ್ಣನ್ನು ಸಹ ಹಾಕೋಣ. ಟೊಮೊಟೊ ಹಣ್ಣು ನಿಂಬೆ ಹಣ್ಣಿನ ರಸ ಹಾಕಂತೀವಿ ಅಂದ್ರೂ ಓಕೆ, ಟೊಮೊಟೊ ಹಣ್ಣು ಇದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ, ಹಾಗಾಗಿ ಟೊಮೊಟೊ ಹಣ್ಣನ್ನು ಸಹ ಹಾಕ್ತಾ ಇದೀವಿ. ರುಚಿಗೆ ತಕ್ಕಷ್ಟು ಉಪ್ಪು,
ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಎಲ್ಲ ಆಗೋವರೆಗೂ ಹುರ್ಕೋಬೇಕು. ಉಪ್ಪು ಖಾರ ಎಲ್ಲ ಹತ್ಬೇಕಲ್ಲ, ಹಾಗಾಗಿ ಬೇಯಿಸಿಕೊಂಡಿರುವಂಥ ಅವರೆಕಾಳು ಇದನ್ನು ಸಹ ನಾವು ಹಾಕ್ತಾ ಇದ್ವಿ. ಹಾಕಿ ಇದನ್ನ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಎಣ್ಣೆಯಲ್ಲೇ ಹುರ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಅವರೆಕಾಳಿಗೂ ಹತ್ಬೇಕಲ್ಲ, ಹಾಗಾಗಿ ಇವಾಗ ರೆಡಿ ಆಗಿದೆ. ಇದಕ್ಕೆ ಅನ್ನವನ್ನ ಹಾಕೊಳ್ಳೋಣ. ಸಿಂಪಲ್ ಆಗಿ ಬೇಗನೆ ಆಗುತ್ತೆ ನೋಡಿ. ಬಿಸಿ ಬಿಸಿ ಅನ್ನ ಹಾಕಿ ಈಗ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಹಾಗೆ ಹೋಯ್ತು. ಸಿಂಪಲ್ ಆಗಿ ಬೇಗನೆ ಮಾಡಿಕೊಳ್ಳುವಂತ ರೆಸಿಪಿ ಅಂತಾನೆ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ನಿಂಬೆ ಹಣ್ಣಿನ ರಸ ಇಷ್ಟನ್ನು ಹಾಕಿ ಈಗ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಅವರೆಕಾಳಿನ ಚಿತ್ರಾನ್ನ ಇವಾಗ ರೆಡಿ ಆಗಿದೆ ನೋಡಿ. ಅವರೆಕಾಳಿನ ಅವಲಕ್ಕಿನೂ ರೆಡಿ ಆಯ್ತು. ಈಗ ಅವರೆಕಾಳಿನ ಉಪ್ಪಿಟ್ಟು ಆಯ್ತು. ಕೊನೆಯದಾಗಿ ಅವರೆಕಾಳಿನ ಚಿತ್ರಾನ್ನನೂ ಸಹ ಇವಾಗ ರೆಡಿ ಆಗಿದೆ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ತುಂಬ ರುಚಿಕರವಾದಂಥ ಸಿಂಪಲ್ ಆಗಿ ಬೇಗನೆ ಮಾಡುವಂಥ ತಿಂಡಿಗಳು ಸಹ ಇವಾಗ ರೆಡಿ ಆಗಿದೆ. ಥ್ಯಾಂಕ್ ಯು. ಬಾಯ್.